ಬರೀ ಕುರ್ಚಿ ಬಗ್ಗೆ ಹೋರಾಡೋದೇ ಆಗೋಗಿದೆ ಅವರು. ಓಟ್ ಬೇಕಾದಾಗ ಮಾತ್ರ ಬರ್ತಾರೆ ಅವರು. ಆ ರೋಡ್ ಸರಿ ಮಾಡದೇ ಇರೋರು ಇನ್ನೇನು ದೇಶನ ಏನು ಉದ್ಧಾರ ಮಾಡ್ತಾರೆ ಇವರು. ಒಂದು ದಿವಸ ಆಟೋದಲ್ಲಿ ಓಡಾಡ್ಲಿಕ್ಕೆ ಕೇಳಿ ಅವ್ರಿಗೆ ಸಾಕು. ಎ ಸಿ ಕಾರಲ್ಲಿ ಒಳ್ಳೆ ಇದ್ರ ಕಾರಲ್ಲಿ ಓಡಾಡಿದ್ರೆ ಗೊತ್ತಾಗಲ್ಲ. ಅವ್ರ ಕುರ್ಚಿ ಉಳಿಸ್ಕೊಳ್ಳೋದು ಅವ್ರು ಇದನ್ನು ನೋಡ್ಕೊಂಡೇ ಕುಂತವ್ರು. ಬರೀ ನಮ್ಗೆ ಓಟೆ ಹಾಕೋಕ್ಕೆ ಬೇಜಾರಾಗ್ಬಿಟ್ಟಿದೆ. ಯಾರಿಗೆ ಹಾಕೋದು ಯಾರಿಗೆ ಬಿಡೋದು. ನಾವೇ ಒಂಥರ ಹುಚ್ಚರಾಗೋಗ್ಬಿಡ್ತೀವಿ. ಇಲ್ಲ ಅವರೆಲ್ಲ ಹುಚ್ಚರು, ನಾವೇ ಹುಚ್ಚರಾಗೋಗ್ಬಿಡ್ತೀವಿ. BBMP ಏನು ಮಾಡ್ತಾಯಿದ್ದಾರೆ ಹೇಳಿ. ಯಾರನ್ನ ಹೇಳ್ಬಿಟ್ರೆ ಅವ್ರಿಗೆ ಕೋಪ ಬರ್ತದೆ. ಮಾಡಿದಾರಲ್ಲ, ಎಷ್ಟು ಪ್ರಾಬ್ಲಮ್ ಆಗ್ತಾ ಇದೆ ನಿಮ್ಗೀಗ? ಮೊದಲಿನ ಥರ ದುಡಿಯೋಕ್ಕಾಗ್ತಾ ಇದೆಯಾ? ಪ್ರಾಬ್ಲಮ್ ಆಗ್ತಾಯಿದೆ, ದೊಡ್ಡ ಪ್ರಾಬ್ಲಮ್ ಆಗಿದೆ. ಎಲ್ಲಿ ಇವಾಗ ಆಗಲ್ಲ. ಬಿಸ್ನೆಸ್ ಆದ್ರೂ ಇಲ್ಲಿ ಬರೀ ಗ್ಯಾಸ್ ಹಾಕ್ಸ್ಕೊಂಡೆ ಓಡಾಡ್ಕೊಂಡು ಅಲ್ಲಿ 2 ಅವರ್ ನಿಂತ್ಕೊಬೇಕು. ಗ್ಯಾಸ್ ಬಂಕಲ್ಲಿ 2 ಅವರ್ ನಿಂತ್ಕೊಬೇಕು. ರೈಟ್ ಜಾಸ್ತಿ ಮಾಡಿದ್ದಾರೆ. ಯಾರನ್ನ ಕೇಳೋಣ? ಬೆಳಿಗ್ಗೆ ಎಷ್ಟು ಗಂಟೆಯಿಂದ ಬಂದು ಸಾಯಂಕಾಲ ಎಷ್ಟು ಗಂಟೆವರೆಗೂ ಮಾಡ್ತೀರಾ? ಸಾಯಂಕಾಲ ಬೆಳಿಗ್ಗೆ ಬಂದರೆ ಒಂದು 8:30 9 ಗಂಟೆಗೆ ಬಂದರೆ ಸಾಯಂಕಾಲ 9 ಗಂಟೆವರೆಗೂ 1200 1300 ಮಾಡ್ತೀವಿ. ಅದರಲ್ಲಿ ಗ್ಯಾಸೇ ಹೋಗುತ್ತೆ ಒಂದು 700-800 ರೂಪಾಯಿ. ಏನು ನಿಮಗೆ 400 ರೂಪಾಯಿ ಉಳಿಯುತ್ತೆ ಅಷ್ಟೇ ಒಂದು 500-600 ರೂಪಾಯಿ ಉಳಿಯೋದು ಕಷ್ಟ ಆಗಿದೆ ಇವಾಗ. ಗ್ಯಾಸ್ ರೇಟ್ ಜಾಸ್ತಿ ಆಗಿದೆ, ಡಬಲ್ ಆಗಿದೆಯಲ್ಲ ಸರ್. ಈಗ 60-90 ರೂಪಾಯಿ ಇದ್ದದ್ದು 105 ರೂಪಾಯಿ, 100 ರೂಪಾಯಿ, ಕೆಲವು ಕಡೆ 110 ರೂಪಾಯಿ ಹೋಗಿದೆ. ನಮಗೆ ಇವಾಗ ಅರ್ಜೆಂಟಿಗೆ ಈ ಬಂಕಲ್ಲಿ ಹಾಕ್ಸ್ತೀವಿ ಅಂದರೆ 120 ಕೊಟ್ಟಾದರೂ ಹಾಕ್ಸ್ಲೇಬೇಕು. ಇವಾಗ ಪ್ಯಾಸೆಂಜರ್ ಕರ್ಕೊ ಹೋಗ್ತಾ ಇರ್ತೀವಿ. ಇವಾಗ ನಾವು ಬೇರೆ ಕಡೆಗೆ ಹೋಗಿ ಹಾಕ್ಸ್ಕೊಳಕ್ಕಾಗಲ್ಲ. ಕಮ್ಮಿ ಇರೋ ಕಡೆಗೆ ಹೋಗೋಕ್ಕಾಗಲ್ಲ. ಎಲ್ಲಿ ಸಿಗುತ್ತೆ ಅಲ್ಲಿ ಹಾಕ್ಸ್ಕೋಬೇಕು. ನೋಡಿದ್ರೆ ರೇಟ್ ಜಾಸ್ತಿ. ಇಲ್ಲಿ ಯಾರಿಗೆ ಹೇಳೋದು? ಸರ್ಕಾರಕ್ಕೆ ಹೇಳೋದ? ಯಾರಿಗೆ ಹೇಳೋಣ? ಜನಕ್ಕೆ ಹೇಳಿದರೆ ಜನ ಅವ್ರು ನಮ್ಮನ್ನು ಅವ್ರ ಕಷ್ಟನೇ ಹೇಳ್ಕೊಂತಾರೆ. ನಮ್ಮ ಕಷ್ಟ ಯಾರಿಗೆ ಹೇಳೋಣ? ಜನ ನೀವೇನಾದರೂ 10-20 ಜಾಸ್ತಿ ಕೊಡೋಂತ ಕೇಳಿದರೆ? ಅದೇ ಕೇಳಿದರೆ ಪಾಪ ಅವ್ರಿಗೂ ಕಷ್ಟ ಇದೆ ಅಲ್ವ ಸರ್. ಈಗ 10 ರೂಪಾಯಿ 20 ರೂಪಾಯಿ ಅವರಿಂದ ಎಲ್ಲಿಂದ ತರ್ತಾರೆ? ಇವಾಗ ನಾವು ಒಂದು 20 ರೂಪಾಯಿಗೂ ಜಾಸ್ತಿ ಕೊಡಿ ಅಂತ ಕೇಳಿದ್ರು ಅವ್ರು ಏನಂತಾರೆ? ನಮ್ಗೆ ನಾವು ಯಾರನ್ನ ಕೇಳೋಣಪ್ಪ ಅಂತಾರೆ. ನೀವು ನನ್ನನ್ನು ಕೇಳ್ತಾ ಇದೆಯಾ? ಈಗ ನಾನು ಯಾರನ್ನ ಕೇಳಲಿ? ಆ ಥರ ಅಂತಾರೆ. ಈ ಸರ್ಕಾರದವ್ರು ಅಂತೂ ಇದ್ರ ಬಗ್ಗೆ ತಲೆನೇ ಕೆಡಿಸ್ಕೊತಾ ಇಲ್ಲ. ಈಗ ಅವ್ರದ್ದು ಬರೀ ಕುರ್ಚಿ ಬಗ್ಗೆ ಹೋರಾಡೋದೇ ಆಗೋಗಿದೆ ಅವರು. ಸರ್ಕಾರ ತಲೆ ಕೆಡಿಸ್ಕೋಬೇಕು ಸರ್. ಅವರು ಕೆಡಿಸ್ಕೊಂಡಿಲ್ಲ. ಎಲ್ಲಿ ಕೆಡಿಸ್ಕೊಂಡವ್ರು ಸರ್? ಸರ್ಕಾರದವ್ರು ಏನೋ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಇದ್ರ ಬಗ್ಗೆ? ಏನೂ ಇಲ್ಲ. ಒಂದು ತಿಂಗಳಿಂದ ಸುಮ್ಮನೆ ನಾವು ವನವಾಸ ಪಡ್ತಾ ಇದ್ದೀವಿ ಅಷ್ಟೇ. ಓಟ್ ಬೇಕಾದಾಗ ಮಾತ್ರ ಬರ್ತಾರೆ ಅವರು. ಮಿಕ್ಕಿದ ಟೈಮಲ್ಲಿ ಯಾರು ಇದನ್ನು ಅವರು ಇದು ಮಾಡಲ್ಲ. ಅವಾಗ ನೀವು ಹೇಳಬೇಕು, ಅವಾಗ ಓಟ್ ಕೇಳೋಕೆ ಬಂದ ಅವಾಗ ಎಲ್ಲಿ ಅಯ್ಯೋ ಎಲ್ಲ ಮಾಡ್ತೀವಿ ಅಂತಾರೆ. ಏನು ಮಾಡಿದ್ದಾರೆ? ಎಲ್ಲ ಮಾಡ್ತೀವಿ ಅಂತ ಹೇಳೋರು ಏನು ಮಾಡ್ಯವ್ರು? ಒಂದು ರೋಡ್ ಸರಿಯಾಗಿ ಮಾಡೋಕ್ಕಾಗಿಲ್ಲ ಅವ್ರ ಕೈಗೆ. ರೋಡ್ ಸರಿ ಹೋಗ್ಬಿಟ್ರೆ ಎಲ್ಲ ಸರಿ ಹೋಗ್ಬಿಡ್ತೈತೆ. ಆ ರೋಡಲ್ಲಿ ಓಡಾಡೋಕ್ಕಾಗತ್ತೆ? ಒಂದೊಂದು ರೋಡಲ್ಲಿ ಹೋಗೋಕ್ಕೆ ಆಗಲ್ಲ ಗಾಡಿಗಳು. ಆ ರೋಡ್ ಸರಿ ಮಾಡದೇ ಇರೋರು ಇನ್ನೇನು ದೇಶನ ಏನು ಉದ್ಧಾರ ಮಾಡ್ತಾರೆ ಇವರು? ಜನನ ಏನು ಇವರು ಇದು ಮಾಡ್ತಾರೆ ಇವರು? ಎಲ್ಲ ವೇಸ್ಟು. ಓಟ್ ಹಾಕೋದೇ ವೇಸ್ಟು. ಯಾರಿಗೂ ಅಷ್ಟೇ ಓಟ್ ಹಾಕೋದೇ ವೇಸ್ಟ್. ಇವತ್ತು ಡಿ ಕೆ ಶಿವಕುಮಾರ್ ಅವರು ಬೆಂಗಳೂರಲ್ಲೆಲ್ಲ ತಿರುಗಾಡಿ ಏನೇನಾಗ್ತಾ ಇದೆ ಅಂತ ನೋಡ್ತಾ ಇದ್ದಾರೆ. ನೋಡ್ತಾರೆ ಅಷ್ಟೇ ಸರ್. ಆದ್ರೆ ಮಾಡಬೇಕಲ್ವ. ಒಂದು ದಿವಸ ಆಟೋದಲ್ಲಿ ಓಡಾಡ್ಲಿಕ್ಕೆ ಕೇಳಿ ಅವ್ರಿಗೆ ಸಾಕು. ಎ ಸಿ ಕಾರಲ್ಲಿ ಒಳ್ಳೆ ಇದ್ರ ಕಾರಲ್ಲಿ ಓಡಾಡಿದ್ರೆ ಗೊತ್ತಾಗಲ್ಲ. ಅದೇ ಒಂದು ದಿವಸ ಆಟೋದಲ್ಲಿ ಓಡಾಡಲಿ ಬೆಂಗಳೂರನ್ನ ಗೊತ್ತಾಗುತ್ತೆ. ಆಟೋದಲ್ಲಿ ಓಡಾಡಿ ಗೊತ್ತಾಗುತ್ತೆ ಅವಾಗ ಜನಸಾಮಾನ್ಯರ ಕಷ್ಟ. ಆಟೋದೊಳಗೆ ವಯಸ್ಸಾಗಿರೋರು ಕೂತಿರ್ತಾರೆ, ಇವಾಗ ಪ್ರೆಗ್ನೆನ್ಸಿಯವ್ರು ಕೂತಿರ್ತಾರೆ. ಅವರೆಲ್ಲ ಎಷ್ಟು ರೋಡಲ್ಲೆಲ್ಲ ಹೋಗ್ಬೇಕಾದ್ರೆ ಎತ್ತೆತ್ತು ಹಾಕತ್ತೆ ಗಾಡಿಗಳು. ಅವ್ರಿಗೆ ಎಷ್ಟು ಪ್ರಾಬ್ಲಮ್ ಆಗುತ್ತೆ. ಗಾಡಿಗೆ ಎಷ್ಟು ನಾವು ತಿಂಗಳಿಗೆ ಒಂದು ಸರಿ ರಿಪೇರಿಗೆ ಹೋದರೆ ಇವಾಗ 15 ದಿವಸಕ್ಕೆ ಒಂದು ಸರಿ ಹೋಗ್ಬೇಕು. ಗಾಡಿ ಅದು ಎಲ್ಲಿ ಏನು ಪಾರ್ಟ್ಸ್ ಏನು ಉದ್ರೋಗಿದ್ದಾವೆ ಅಂತೆಲ್ಲ ಗೊತ್ತಿರಲ್ಲ. ಹಂಗಾಗಿ ಎಲ್ಲ ಪ್ರಾಬ್ಲಮ್ ಆಗಿದೆ ಸರ್. ತುಂಬ ಕಷ್ಟ ಇದೆ. ಇವರು ನಮ್ಮ ಬಗ್ಗೆ ತಲೆನೇ ಕೆಡ್ಸ್ಕೊಳ್ಳಲ್ಲ. ಯಾರ ಬಗ್ಗೆ? ಜನಸಾಮಾನ್ಯರ ಬಗ್ಗೆ ತಲೆ ಕೆಡ್ಸ್ಕೊಳ್ಳಲ್ಲ ಇವರು. ಅವ್ರ ಬಗ್ಗೆ ಅವ್ರು ತಲೆ ಕೆಡ್ಸ್ಕೊಳ್ಳೋದೇ ಕಷ್ಟ ಆಗೋಗಿದೆಯಲ್ಲ ಅವ್ರಿಗೆ. ಇನ್ನು ನಮ್ಮ ಬಗ್ಗೆ ಏನು ಕಷ್ಟ ತಲೆ ಕೆಡ್ಸ್ಕೊತಾರೆ ಅವರು. ಅವ್ರ ಕುರ್ಚಿ ಉಳಿಸ್ಕೊಳ್ಳೋದು ಅವ್ರು ಇದನ್ನು ನೋಡ್ಕೊಂಡೇ ಕುಂತವ್ರು. ಬರೀ ಜನಸಾಮಾನ್ಯರು ವಿಚಾರಿಸೋರು ಯಾರೂ ಇಲ್ಲ ಸರ್. ಸರಿ, ಸಿದ್ದರಾಮಯ್ಯ ಸರ್ಕಾರ ಬಂದಮೇಲೆ ಹಿಂಗೆ ಆಗ್ತಾ ಇದೆ. ಮೊದಲೇ ಈ ಥರ ಪ್ರಾಬ್ಲಮ್ ಅವಾಗ ಆಗ್ತಾ ಇತ್ತು? ಮೊದಲೇ ಅಂತ ಅಲ್ಲ ಸರ್. ಇವತ್ತಿನ ಇದ್ರ ಬಗ್ಗೆ ಮಾತಾಡೋಣ. ಮುಂದಿನ ಸರ್ಕಾರ, ಯಾಕೆಂದ್ರೆ ನಾಳೆ ನಾವು ನೆನ್ನೆ ಆಗಿದ್ದನ್ನ ನಾವು ಏನು ಮಾಡೋಕ್ಕಾಗಲ್ಲ. ಇವತ್ತು ನಾಳೆ ಆಗೋದನ್ನು ಏನು ಇವತ್ತು ಏನು ಮಾಡ್ತಾಯಿದ್ದೀವಿ ಅಲ್ವಾ? ಇವತ್ತು ಬೇಕು ನಮ್ಗೆ ಊಟ. ನೆನ್ನೆ ಹೊಟ್ಟೆ ತುಂಬ ಊಟ ಮಾಡಿ ಇವತ್ತು ಹಸ್ಕೊಂಡಿರೋಕ್ಕಾಗತ್ತಾ ಹೇಳಿ? ಇಲ್ಲ ನಾಳೆ ಊಟ ಮಾಡ್ತೀನಿ ಅಂತ ಇವತ್ತು ಹಸ್ಕೊಂಡಿದ್ದು ಇರೋಕ್ಕಾಗತ್ತಾ? ಇವತ್ತು ಬಗ್ಗೆ ಮಾತಾಡ್ಬೇಕಷ್ಟೆ. ಮುಂದಿನ ಜಾದ ಅದು ಯಾರ್ಯಾರು ಏನೇನು ಒಳ್ಳೇದು ಮಾಡಿದ್ದಾರೆ ನಮಗಂತೂ ಗೊತ್ತಲ್ಲ. ಇವಾಗ ಏನು ಮಾಡ್ತಾಯಿದ್ದಾರೆ? ಇವಾಗ ಇರೋರು ಯಾರು? ಇವ್ರು ತಾನೇ. ಇವ್ರು ನೋಡಬೇಕು ಕಷ್ಟ ಸುಖ. ನಮ್ಮಂಥವ್ರು ನೀವು ಆಟೋದರೇ ಆಗಲಿ, ಯಾರೇ ಜನಸಾಮಾನ್ಯರೇ ಆಗಲಿ, ಕೂಲಿ ಮಾಡೋರಾಗಲಿ, ಇವ್ರನ್ನ ನೋಡಿದ್ರೆ ತಾನೇ ನಾವು ಮುಂದಕ್ಕೆ ಇವರು ಚೆನ್ನಾಗಿ ಮಾಡ್ತಾರಪ್ಪ ನಾವು ಓಟ್ ಹಾಕೋಣ ಅನ್ನೋ ಮನಸ್ಸು ಬರುತ್ತೆ. ಇಲ್ಲಾಂದ್ರೆ ಏನು? ನಮ್ಗೆ ಓಟೇ ಹಾಕೋಕ್ಕೆ ಬೇಜಾರಾಗ್ಬಿಟ್ಟಿದೆ. ಯಾರಿಗೆ ಹಾಕೋದು ಯಾರಿಗೆ ಬಿಡೋದು? ಹಾಗಾಗಿ ಯಾರಿಗೆ ಓಟ್ ಹಾಕಬೇಕು ಅಂತಲೇ ಗೊತ್ತಾಗ್ತಾಯಿಲ್ಲ. ನಾವೇ ಒಂಥರ ಹುಚ್ಚರಾಗೋಗ್ಬಿಡ್ತೀವಿ. ಇಲ್ಲ ಅವರೆಲ್ಲ ಹುಚ್ಚರು, ನಾವೇ ಹುಚ್ಚರಾಗ್ಬಿಡ್ತೀವಿ. ಈ ಸರ್ಕಾರದ ಹುಚ್ಚಾಟಗಳನ್ನು ನೋಡಿ ನೀವೇ ಹುಚ್ಚರಾಗ್ಬಿಟ್ಟಿದ್ದೀವಿ. ಯಾಕಡೆ ಎಲ್ಲಿ ಹೋಗೋದು ಏನು ಮಾಡೋದು ಒಂದೂ ಗೊತ್ತಾಗ್ತಾ ಇಲ್ಲ. ಯಾರು ಓಡಲ್ ಹೋದ್ರು ಎಲ್ಲ ಕಿತ್ತು ಸಾಕ್ಯವ್ರೆ.
ಯಾವ್ದು ಒಂದಾದರೂ ಇವರು ಕರೆಕ್ಟಾಗಿ ಮಾಡೋರು ಬರೀ ಒಂದು ರೋಡ್ ರೆಡಿ ಮಾಡಿದ್ದು ಸರ್ ಈ ಕರ್ನಾಟಕದಲ್ಲಿ ರೋಡ್ಗಳು ಇದಾವಲ್ಲ ಆ ರೋಡ್ಗಳು ಸರಿ ಮಾಡಿಬಿಟ್ರೆ ಸಾಕು ಎಷ್ಟೋ ಜನ ಎಷ್ಟೋ ನೆಮ್ಮದಿಯಾಗಿರ್ತಾರೆ. ಒಂದು ಈ ಮಳೆ ಹುಯ್ದಿದೆ, ಮಳೆ ಹುಯ್ದಕ್ಕಿಂತ ಮುಂಚೆಗಲೇ ಮರಗಳೆಲ್ಲ ಕಡಿಬೇಕಲ್ವ, ಎಲ್ಲಿ ಕಡ್ದಿದ್ದಾರೆ? BBMP ಏನು ಮಾಡ್ತಾಯಿದ್ದಾರೆ ಹೇಳಿ? ಯಾರಾನ ಹೇಳ್ಬಿಟ್ರೆ ಅವ್ರಿಗೆ ಕೋಪ ಬರ್ತದೆ. ಅದೇ ಟ್ಯಾಕ್ಸ್ ಕಟ್ಟಿಲ್ಲ ಅಂದರೆ ಯಾರು ಯಾಕೆ ನಮ್ಮ ಗಾಡಿಗೆ ಟ್ಯಾಕ್ಸ್ ಕಟ್ಟಿಲ್ಲ ಅಂದರೆ ಅಲ್ಲಿ ಹಿಡಿದು ಪೊಲೀಸ್ನವ್ರು ಫೈನ್ ಹಾಕ್ತಾರೆ. ಹಾಂ, ಅವೆಲ್ಲ ಯಾರು ಕಟ್ಟೋದು, ಯಾರು ಮಾಡ್ತಾಯಿದ್ದಾರೆ? ಇವಾಗೆಲ್ಲ ಏನು ಮೊನ್ನೆ ಮರಗಳು ಹೊಸಿ ಮರ ಬಿದ್ದಿದೆಯಾ? ಇಡೀ ಬೆಂಗಳೂರಲ್ಲಿ ಮರ ಲೆಕ್ಕ ಹಾಕಿದ್ರೆ ಎಷ್ಟು ಮರ ಲೆಕ್ಕ ಹಾಕೋಕ್ಕಾಗಲ್ಲ, ಅಷ್ಟು ಬಿದ್ದಿದೆ. ಆಮೇಲೆ ಗಾಡಿಗಳಿಗೆ ಎಷ್ಟು ತೊಂದರೆ ಆಗಿದೆ, ಆಟೋದವ್ರಿಗೆ ಎಷ್ಟು ತೊಂದರೆ ಆಗಿದೆ, ಎಲ್ಲ ತೊಂದರೆ ಕೊಡೋರೆ ಹೊರತು ಸರಿ ಮಾಡೋರು ಯಾರೂ ಇರೋಲ್ಲ. ಏನು ಮಾಡ್ತೀರಾ? ನಮ್ಮಣ್ಣ ಬರ ಇವಾಗ ನಾಳೆ ಊಟಕ್ಕೆ ಬೇಕಲ್ಲ, ಏನೋ ಇಷ್ಟ ಮಾಡಿ ಅದೇ 3 ಹೊತ್ತು ಊಟ ಮಾಡೋದು 1 ಹೊತ್ತು ಊಟ ಮಾಡೋಂಗೆ ಆಗಿದೆ ನಮ್ಮ ಪರಿಸ್ಥಿತಿ. ಏನು ಮಾಡೋದು? ಹಿಂಗಾಗ್ಬಿಟ್ಟಿದೆ. ಮನೇಲಿ ಹೋದರೆ ಮನೇಲಿ ಅವರು ಯಾಕಾಗಿಲ್ಲ ಯಾಕೆಲ್ಲ ಅವ್ರು ಕೇಳ್ತಾರೆ. ಇಲ್ಲಿ ನೋಡಿ ಒಂದು ಅರ್ಧ ಅವರ್ ಆಗಿದೆ ನಿಂತ್ಕೊಂಡು, ಒಂದು ಬಾಡಿಗೆ ಬಂದಿಲ್ಲ, ಇವಾಗೆಲ್ಲ ಒಂದು ಕುಯ್ಯ ಅಂತ ಇದೆ. ಹಿಂಗಾಗಿದ್ರೆ ಏನು ಮಾಡೋದು ನಾವು? ಈ ಗ್ಯಾಸ್ ಏನಿಲ್ಲ, ಇವರು ನಮ್ಗೆ ಏನು ಅವರು ಒಳ್ಳೇದು ಮಾಡಬೇಕು ಅಂತ ಏನಿಲ್ಲ, ಅವ್ರಿಗೆ ನಮಗೇನು ಫ್ರೀಯಾಗಿ ಏನು ಕೊಡಬೇಕಾಗಿಲ್ಲ. ಇರೋದನ್ನೇ ಕರೆಕ್ಟಾಗಿ ಮಾಡ್ಕೋದ್ರೆ ಸಾಕಾಗಿದೆ. ಅವ್ರು ಕರೆಕ್ಟಾಗಿ ಎಲ್ಲಿ ಮಾಡ್ತಾಯಿದ್ದಾರೆ ನೋಡಿ. ಆ ಗ್ಯಾಸು 69 ರೂಪಾಯಿ ಇದ್ದದ್ದು 110 ರೂಪಾಯಿ ಅಂದರೆ ಎಷ್ಟಾಯಿತು ಅಲ್ಲಿಗೆ? ಅದೇ ನೀವು ಪ್ಯಾಸೆಂಜರ್ ಅಂದ್ಕೊಳ್ಳಿ, ನಿಮ್ಮನ್ನು ಹೋಗ್ಬಿಟ್ಟು 120 ರೂಪಾಯಿ ಗ್ಯಾಸ್ ಆಗಿದೆ ಕೊಡಿ ಕಾಸು ಅಂದ್ರೆ ಕೊಡ್ತೀರಾ? ಮತ್ತು ನಿಮ್ಗೆ ಯಾರು ಕೊಡೋದು ಸರ್ ಅಲ್ವಾ? ಇವಾಗ ನಮಗೆ ಆಗ್ತಾಯಿದೆ ಸಂಪಾದನೆ, ಆದರೂ ಅದೇ ಎಲ್ಲ ಗ್ಯಾಸ್ಗೆ ವೇಸ್ಟು, ಅದಕ್ಕೆ ರಿಪೇರಿಗೆ ಇದಕ್ಕೆ ಎಲ್ಲ ಡಬಲ್ ಆಗಿದೆ. ಇವಾಗ ಒಂದು ಏನೇನು ಒಂದು ಮನೆಗೇನೋ ಒಂದು ರೇಷನ್ ತಗೊಳಕ್ಕೆ ಹೋಗಿ ಅದೇ ಎಲ್ಲ ಡಬಲ್ ಆಗಿದೆ. ಎಣ್ಣೆ ರೇಟ್ 135, 165 ರೂಪಾಯಿ, 170 ರೂಪಾಯಿ ಆಗಿದೆ. ಎಷ್ಟಾಯಿತು ಜಾಸ್ತಿ? 40 ರೂಪಾಯಿ ಜಾಸ್ತಿ ಆಯಿತು. ಎಲ್ಲ ಯಾರ ತಲೆ ಮೇಲೆ ಹಾಕ್ಯವ್ರೆ? ನಮ್ಮ ತಲೆ ಮೇಲೆ ಹಾಕಿರೋದು. ಯಾರಿಗೆ ಹೇಳೋದು ಇಲ್ಲಿ? ಯಾರಿಗೂ ಹೇಳ್ಬೇಕಾಗಿಲ್ಲ. ನಮಗೆ ನಾವೇ ಕ್ವಶನ್ ಕೇಳ್ಕೊಳ್ಬೇಕಾಗಿದೆ, ಯಾಕೆ ಓಟ್ ಹಾಕಿದ್ವಿ ನಾವು ಇವ್ರಿಗೆ ಅಂತ. ನಿಜವಲ್ಲೂ ಬೇಜಾರಾಗ್ಬಿಡುತ್ತೆ ಸರ್, ತುಂಬ ಬೇಜಾರಾಗ್ತಾಯಿದೆ. ಫಸ್ಟ್ ಈ ಸರ್ಕಾರದವ್ರನ್ನ ಫಸ್ಟ್ ಜನಸಾಮಾನ್ಯರು ವಿಚಾರ ನೋಡಬೇಕು. ಗೋಳ ಏನು ಒಬ್ಬರ ಇಬ್ಬರು ಆದರೆ ಹೋಗಲಿ ಅನ್ಬೋದು, ಇಡೀ ಎಲ್ಲರಿಗೂ ಗೊತ್ತು ತಾನೆ ಏನೇನು ಪ್ರಾಬ್ಲಮ್ ಆಗಿದೆ, ಏನಾಗಿಲ್ಲ, ಅದನ್ನು ನೋಡಿ ಸಾಲ್ವ್ ಮಾಡಬೇಕು. ಏನು ಎಲ್ಲ ಕೊಟ್ಬಿಡಿ ಅಂತ ಯಾರಿಗೆ ಕೇಳಲ್ಲ. ಯಾರು ಹೇಳಿದ್ರು ಇವ್ರಿಗೆ ಫ್ರೀ ಕೊಡೋಕ್ಕೆ? ಯಾವುದನ್ನ ಫ್ರೀ ಕೊಡ್ತಾ ಇದ್ದಾರೆ ಇವರು? ಏನು ಪ್ರಯೋಜನ ಇಲ್ಲ ಸರ್. ಫ್ರೀ ಕೊಡೋದ್ರಿಂದ ಏನು ಪ್ರಯೋಜನ ಆಗಲ್ಲ. ಇವರು ಫಸ್ಟ್ ಇನ್ನೂ ಸರಿ ಮಾಡಲಿ. ಎಲ್ಲ ಸರಿ ಮಾಡಿದ್ರೆ ಎಲ್ಲ ಸರಿ ಹೋಗುತ್ತೆ. ಸರಿ ಮಾಡಲ್ಲ. ನಮಗೂ ಯಾರಿಗೆ ಅಂತ ಹೇಳ್ಕೊಳ್ಳೋಣ ನಾವು. ಏನೋ ನಿಮ್ಮಂಥವ್ರು ಬಂದಾಗ ಮಾತಾಡ್ಬೋದು ಅಷ್ಟೇ, ಬಿಟ್ರೆ ನಾವು ಇನ್ನೇನು ಮಾತಾಡೋಕ್ಕೆ ಸಾಧ್ಯ? ಕೊನೆಯದಾಗಿ ಸರ್ಕಾರದವ್ರಿಗೆ ಈ ಥರದ್ದೊಂದು ಮಾಡಿ, ಅಥವಾ ನಮ್ಮ ಆಟೋದಲ್ಲಿ ಒಂದಿನ ತಿರುಗಿ ನೋಡಿ ಅಂತ ಹೇಳೋದಾದ್ರೆ? ಅದೇ ಇವಾಗ ಒಂದು ದಿವಸ ಅವರು ಅಲ್ಲ DK ಶಿವಕುಮಾರ್ ಆಗಲಿ, ಪಾಪ ಯಾರೇ ಆಗಲಿ, ಮಿನಿಸ್ಟ್ರುಗಳು ಯಾರೇ ಆಗಲಿ, ಒಂದು ದಿವಸ ಆಟೋದಲ್ಲಿ ಒಂದು ಬೆಂಗಳೂರು ಒಂದು ರೌಂಡ್ ಬನ್ನಿ, ಗೊತ್ತಾಗುತ್ತೆ ಅವರು ಜನ ಹೆಂಗೆ ಓಡಾಡ್ತಾ ಇದ್ದಾರೆ, 2 ವೀಲರಲ್ಲಿ ಹೆಂಗೆ ಓಡಾಡ್ತಾರೆ. ಆ ಕಾರಲ್ಲಿ ಹೋಗಿ ಅವ್ರಿಗೆ ಹೆಂಗೂ ಕಾಣಿಸಲ್ಲ. ಆಟೋದಲ್ಲಿ ಹೋಗೋರಿಗೆ ಪಾಪ ಈ ಗಾಡಿ 2 ವೀಲರ್ಗೆ ಹೋಗೋರಿಗೆ ಎಷ್ಟು ಪ್ರಾಬ್ಲಮ್ ಆಗ್ತಾಯಿದೆ ಅಂತ ಒಂದು ದಿವಸ ಓಡಾಡಿದ್ರೆ ಗೊತ್ತಾಗುತ್ತೆ ಸರ್. ದಯವಿಟ್ಟು ಅದನ್ನು ಸರಿ ಮಾಡಿ ಅಲ್ವಾ? ಸರಿ ಮಾಡಿದರೆ ಎಲ್ಲರಿಗೂ, ನಿಮಗೂ ಒಳ್ಳೆಯದು, ನಮಗೂ ಒಳ್ಳೆಯದು.